ಲೆಟ್ಸ್ ರಿಕಾಲ್ ನಮ್ಮ ಚೈಲ್ಡ್ಹುಡ್ನ ಒಂದು ಬ್ಯೂಟಿಫುಲ್ ಮೆಮೊರಿನ. ನಮ್ಮ ಜೀವನದಲ್ಲಿ ಕಲಿಕೆ ಅನ್ನೋದು ಸ್ಟಾರ್ಟ್ ಆಗೋದೇ ಬಾಲವಾಡಿಯಿಂದ. ಯಾರಿಗೆಲ್ಲ ಇನ್ನೂ ಬಾಲವಾಡಿಯ ನೆನಪುಗಳಿದೆ? ಈಗಿನ ಜನ್ರೇಷನ್ ಮಕ್ಕಳಿಗೆ ಬಾಲವಾಡಿ ಅಂದರೆ ಅಷ್ಟು ಗೊತ್ತಾಗಲ್ಲ. ಇವಾಗ ನರ್ಸರಿ, ಕಿಂಡರ್ ಗಾರ್ಡನ್, ಬೇಬಿ ಕೇರ್ ಸೆಂಟರ್ಸ್ ಅವುಗಳೇ ಇದೆ. ಬಟ್ ಆವಾಗ ಒಂದು ಏರಿಯಾಗೆ ಒಂದು ಬಾಲವಾಡಿ ಅನ್ನೋದು ಇರ್ತಿತ್ತು. ನಮ್ಮ ಜೀವನದ ಮೊದಲ ಕಲಿಕೆ ಆರಂಭವಾದ ಸ್ಥಳ ಅದು. ಆ ಬಾಲವಾಡಿಗೆ ಫಸ್ಟ್ ಟೈಮ್ ಹೋದಾಗ ಎಲ್ಲರೂ ಕೂಡ ಹಠ ಮಾಡಿರ್ತೀರ, ನಾನು ಹೋಗಲ್ಲ, ಮನೆ ಕರ್ಕೊಂಡೋಗಿ ಅಂತ. ಬಟ್ ಆದರೆ ಅಲ್ಲಿರೋ ಟೀಚರ್ ನಮಗೆ ಒಳಗೆ ಕರ್ಕೊಂಡೋಗಿ ಅಳ್ತಾ ಇದ್ದರು. ಸುಮ್ಮನೆ ಉಳಿಸಿ ಮಕ್ಕಳಿಗೆ ಏನು ಇಷ್ಟ ಆಗುತ್ತೋ ಆ ಟಾಯ್ಸ್ಗಳನ್ನು ಕೊಟ್ಟು ಅಲ್ಲಿರುವಂಥ ಮಕ್ಕಳ ಜೊತೆ ಆಟ ಆಡಿಸ್ತಾ ಬಾಲವಾಡಿಯ ನೆನಪುಗಳನ್ನೊಂದು ಜೀವನದಲ್ಲಿ ಸ್ಟಾರ್ಟ್ ಆಗುತ್ತೆ. ಬಾಲವಾಡಿಯ ಕಲಿಕೆಯ ದಿನಗಳಲ್ಲಿ ಬೆಳಗ್ಗೆ ಅಮ್ಮ ಬೇಗ ಎಬ್ಬಿಸಿ ರೆಡಿ ಮಾಡಿಸಿ ಗೇಟ್ ಹತ್ರ ನಮ್ಮನ್ನು ನಿಲ್ಲಿಸ್ತಿದ್ರು. ಆಗ ಆ ಬಾಲವಾಡಿಯ ಟೀಚರ್ ಎಲ್ಲ ಮಕ್ಕಳನ್ನು ಕರ್ಕೊಬರ್ತಾ ನಮ್ಮನ್ನು ಕೂಡ ಕರ್ಕೊಂಡು ಬಾಲವಾಡಿಗೆ ಹೋಗ್ತಿದ್ರು. ನಡ್ಕೊತ ಮಾತಾಡ್ತಾ ಹಾಡು ಹೇಳ್ತಾ ಬಾಲವಾಡಿಗೆ ಹೋಗ್ತಿದ್ವಿ. ಪದ್ಯಗಳನ್ನು, ಹಾಡನ್ನು, ಆಟಗಳನ್ನು ಫಸ್ಟ್ ಟೈಮ್ ನಾವು ಕಲ್ತಿದ್ದೆ ಬಾಲವಾಡಿಯಲ್ಲಿ. ಹಾಗೆ ಅಲ್ಲೇ ಒಂದು ಎಡಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದೇನು ಅಂದರೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು. ಸಂಜೆ 4 ಗಂಟೆ ಆಯಿತು ಅಂದರೆ ಸಾಕು, ವಂದನೆ ಗೀತೆಗಳನ್ನು ಹಾಡಿ ಯಾವಾಗ ಹೊರಗೆ ಹೋಗ್ತೀವಿ ಅನ್ನೋದಕ್ಕೆ ಕಾಯ್ತಾ ಇರ್ತಿದ್ವಿ. ಮನೆ ಕರ್ಕೊಂಡು ಹೋಗೋಕ್ಕೆ ನಮ್ಮ ಅಜ್ಜಿ ಕಾಯ್ತಾ ನಿಂತಿರ್ತಿದ್ರು ಬಾಗಿಲಲ್ಲಿ. ಅವ್ರ ಕಂಕಳಲ್ಲಿ ಎತ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಿದ್ರು. ಜನವರಿ 26 ಅಥವಾ ಆಗಸ್ಟ್ 15 ಬಂತು ಅಂದರೆ ನಮ್ಮನ್ನು ಚಂದ ಮಾಡಿ ರೆಡಿ ಮಾಡಿ ಮುಖ ತುಂಬ ಪೌಡ್ರ್ ಹಚ್ಚಿ ಬಾಲವಾಡಿ ಕರ್ಕೊಂಡು ಹೋಗ್ತಿದ್ರು. ಅಲ್ಲೇ ನಾವು ಮೊದಲ ರಾಷ್ಟ್ರಗೀತೆ, ನಾಡಗೀತೆನ ಹಾಡು ಹೇಳಿದ್ದು. ಇಂಥ ಹಬ್ಬಗಳು ಬಂದಾಗ ಆ ಏರಿಯಾದ ಜನರು ಕೂಡ ನಮ್ಮ ಬಾಲವಾಡಿಯಲ್ಲಿ ಇಂಥ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಿದ್ರು. ಇನ್ನೊಂದೇನು ಖುಷಿ ಕೊಡ್ತಿತ್ತು ಅಂದರೆ ನಾಡಗೀತೆ, ರಾಷ್ಟ್ರಗೀತೆ ಎಲ್ಲ ಆದಮೇಲೆ ಮಕ್ಕಳಿಗೆಲ್ರಿಗೂ ಚಾಕ್ಲೇಟ್ಗಳನ್ನು ಹಂಚ್ತಿದ್ರು. ಅದನ್ನು ತಗೊಂಡು ವಾಪಸ್ ಮನೆಗೆ ಹೋಗೋ ಖುಷಿನೇ ಬೇರೆ ಇತ್ತು. ಆ ಅದ್ಭುತವಾದಂತಹ ಬಾಲ್ಯದ ನೆನಪುಗಳು ನನಗೆ ಸಿಗೋಕ್ಕೆ ಮುಖ್ಯ ಕಾರಣವೇ ನಮ್ಮ ಶಿರಸಿಯಲ್ಲಿರುವಂತಹ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನ. ಯಾಕೆ ಅಂದರೆ ಶಿರಸಿಯ ಸುಮಾರು ನಗರಗಳಲ್ಲಿ ಮಾರಿಕಾಂಬಾ ದೇವಸ್ಥಾನದ ವತಿಯಿಂದನೇ ಬಾಲವಾಡಿಗಳನ್ನು ನಡೆಸ್ತಿದ್ರು. ಈ ಭಾಗದಲ್ಲಿರುವಂತಹ 90s 80s ಜನರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕಲ್ತಿದ್ದೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಬಾಲವಾಡಿಯಲ್ಲಿ. ಈ ದೇವಸ್ಥಾನ ನಮಗೆಲ್ಲರಿಗೂ ತಾಯಿಯ ಮಡಿಲಿದ್ದಂಗೆ. ಪ್ರತಿ ಸಲನೂ ಈ ದೇವಸ್ಥಾನಕ್ಕೆ ಬಂದಾಗ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಬಾಲ್ಯದ ನೆನಪುಗಳೆಲ್ಲ ನೆನಪಾಗ್ತಾನೆ ಇರುತ್ತೆ. ಯಾಕಂದರೆ ಈ ದೇವಸ್ಥಾನದ ತುಂಬ ನಮ್ಮ ಬಾಲ್ಯದ ನೆನಪುಗಳೇ ತುಂಬಿಕೊಂಡಿದೆ. ಬಾಲವಾಡಿಯ ದಿನಗಳಲ್ಲಿ ನಮಗೆ ಜಾಸ್ತಿ ಖುಷಿ ಆಗ್ತಿದ್ದಿದೆ ಯಾವಾಗಂದರೆ ದಸರಾ ಹಬ್ಬ ಹತ್ರ ಬಂದಾಗ. ಸುಮಾರು ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡ್ತಿದ್ರು. ನಮ್ಮ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಸ್ಟೇಜ್ ಮೇಲೆ ಹೆಜ್ಜೆ ಹಾಕಿದ್ದು ಅಂದರೆ ಅದು ಶ್ರೀ ಮಾರಿಕಾಂಬಾ ದೇವಸ್ಥಾನದ ಸಭಾಮಂಟಪದಲ್ಲಿ. ಬಾಲವಾಡಿಯಲ್ಲಿದ್ದಾಗ ಫಸ್ಟ್ ನಾವು ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡಿದ್ದು ಯಾವುದು ಅಂದರೆ ಅಜ್ಜಿಯ ಜಂಬದ ಕತೆ. ಕೇಳಿರ್ತಾರಲ್ಲ, ಅಜ್ಜಿ ಕೋಳಿ ಕೂಗಿದ್ರೇ ಬೆಳಗಾಗ್ತಿತ್ತು ಅಂತ. ಸೊ ಅದೇ ಕತೆನ ಇಟ್ಕೊಂಡು ಒಂದು ಸ್ಟೇಜ್ ಪ್ರೋಗ್ರಾಮ್ನ ಫಸ್ಟ್ ಟೈಮ್ ಬಾಲವಾಡಿಯಲ್ಲಿದ್ದಾಗ ನಾನು, ನನ್ನ ಫ್ರೆಂಡ್ಸ್ ಎಲ್ಲ ಮಾಡಿದರು. ಅದನ್ನು ಹೇಳ್ಕೊಟ್ಟಿದ್ದೆ ನಮ್ಮ ಬಾಲವಾಡಿ ಟೀಚರ್ಗಳು. ಇದೊಂದು ಸ್ಪೆಷಲ್ ವಿಡಿಯೋ. ನಂಗೆ ತುಂಬ ಖುಷಿ ಕೊಡುತ್ತೆ ಈ ವಿಡಿಯೋ. ಯಾಕಂದರೆ ನಾನೀಗ ಬಂದಿರೋದು ನಮ್ಮ ಶಿರಸಿಯಲ್ಲಿರುವಂಥ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನಕ್ಕೆ. ಪ್ರತಿ ಶುಕ್ರವಾರ ಕೂಡ ಮಿಸ್ ಮಾಡ್ದಂಗೆ ನಾನು ಈ ದೇವಸ್ಥಾನಕ್ಕೆ ಬರ್ತೀನಿ. ಅದಕ್ಕೆ 2 ರೀಸನ್ ಇದೆ. ಒಂದು, ದೇವರ ದರ್ಶನ, ದೇವಿಯ ದರ್ಶನ ಮಾಡಿದಾಗ ಒಂದು ನೆಮ್ಮದಿ, ಖುಷಿ ಎಲ್ಲದೂ ಸಿಗುತ್ತೆ. ಬಟ್ ಇನ್ನೊಂದು ರೀಸನ್ ಏನಂದರೆ ಅವತ್ತಿನ ದಿನ ನಂಗೆ ಕಲಿಸಿದಂಥ ಗುರುಗಳು ಸಿಗ್ತಾರೆ. ಅವ್ರ ಜೊತೆ ಮಾತಾಡೋಕ್ಕೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರು ಎದುರಿಗೆ ಬಂದಾಗ ನಮಗೆ ಒಂದು ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಎಲ್ಲದೂ ನೆನಪಾಗತ್ತೆ. ಜಾಸ್ತಿ ಟೈಮ್ ನಾವು ಅದೇ ಡಿಸ್ಕಸ್ ಮಾಡ್ತೀವಿ. ಈ ದೇವಸ್ಥಾನ ಏನಿದೆಯಲ್ಲ, ನಮ್ಗೆ ಖುಷಿ ಆದಾಗ ಬರ್ತೀವಿ, ದುಃಖ ಆದಾಗ ಬರ್ತೀವಿ, ಕಳ್ಕೊಂಡಾಗ ಬರ್ತೀವಿ, ಪಡ್ಕೊಂಡಾಗ ಕೂಡ ಬಂದೇ ಬರ್ತೀವಿ. ಎಲ್ಲ ಥರದ ಇಮೋಷನ್ಗಳಿರೋದು ಈ ದೇವಸ್ಥಾನದಲ್ಲಿ. ಆ್ಯಕ್ಚುಲಿ ನಾನು ಈ ವಿಡಿಯೋ ನನ್ನ ಬರ್ಡೇ ದಿನವೇ ಮಾಡಬೇಕು ಅಂತ ಇದ್ದೆ. ದೇವಸ್ಥಾನದಲ್ಲಿರೋರೊಬ್ಬರಿಗೆ ನಾನೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೆ. ಬಟ್ ಅವ್ರು ಅವತ್ತಿನ ದಿನ ರಜೆ ಹಾಕಿದ್ರು. ಹೇಗೋ ನೆಕ್ಸ್ಟ್ 2 ದಿನ ಬಿಟ್ಟು ಶುಕ್ರವಾರ ಇದೆ, ಅವತ್ತು ಸಿಗ್ತಾರೆ ಅಂತ ನಾನು ಇವತ್ತು ಬಂದಿದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಆ ಸರ್ಪ್ರೈಸ್ ನೋಡಿದ್ಮೇಲೆ ಅಂತ. ಸೊ ಬನ್ನಿ. ಥ್ಯಾಂಕ್ ಯು. ಅಯ್ಯೋ ನನ್ನನ್ನೇ ಬಿಟ್ಟು ಅಲ್ಲ ಮಗ ನೀನು. ಅಮ್ಮಮ್ಮ ಸೇಮ್ ನನ್ನನ್ನೇ. ಥ್ಯಾಂಕ್ಸ್ ಮಗ.
ಎಷ್ಟು ನಿಜ ನಿಮ್ಮ ಜೊತೆ ಒಂದು ಫೋಟೋ ತಗೋಬೋದು. ಚೆನ್ನಾಗದೆ ಮಗ. ನಂಗೆ ಕಲ್ಸಿದ ಗುರುಗಳು ಅವರು ಬಾಲ್ವಾಡಿ ಟೀಚರ್ ಇದ್ರು ನನಗೆ. ಫೋಟೋ ತಕ್ಕೊಂಡು ಒಂದೇ ದಿವಸ ಬರ್ತಾರಲ್ಲ ಅವ್ರ ಮಗ ಸೂರಜ್ ಅಂತ ಬಿಡಿಸಿದಲ್ಲ ನಂಗೆ ಬಿಟ್ಟು ಕೊಡಲಿಲ್ಲ ಮಗ. ನಾನು ಅವತ್ತೇ ಬಂದಿದ್ದೆ ನಿಮ್ಮ ಬರ್ಡೇಗೆ. ಅಂದ್ರು ಅಪ್ಪ ನಿಮ್ಗೊಂದು ಸಣ್ಣ ಕಾಣಿಕೆ ಮಾಡಾನೆ ನೋಡ್ರಿ ನೀವು. ಇವರು ರಾಧಾ ಟೀಚರ್, ನನ್ನ ಬಾಲ್ವಾಡಿಯ ಟೀಚರ್. ಫಸ್ಟ್ ಟೈಮ್ ನನಗೆ ಒಂದು ಅಕ್ಷರ ಕಲಿಸಿದ್ದು, ಹಾಡು ಹೇಳ್ಕೊಟ್ಟಿದ್ದು, ಡಾನ್ಸ್ ಹೇಳ್ಕೊಟ್ಟಿದ್ದು ಇವರೇ. ಪ್ರತಿ ಸಲ ದೇವಸ್ಥಾನಕ್ಕೆ ಬಂದಾಗ ತುಂಬ ಖುಷಿಯಾಗೋದೆ ಇವ್ರ ಹತ್ರ ಮಾತಾಡುವಾಗ. ಬಿಕಾಸ್ ಆ ಬಾಲ್ಯದ ನೆನಪುಗಳು ಒಂದ್ಸತಿ ರಿಕಾಲ್ ಆಗುತ್ತೆ. ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡಿದ್ದು ಬಾಲ್ವಾಡಿಯಲ್ಲಿ ಅಂದರೆ ಅದು ಇದೇ ದೇವಸ್ಥಾನದ ಸಭಾಮಂಟಪದಲ್ಲಿ. ಅದನ್ನು ಹೇಳ್ಕೊಟ್ಟಿದ್ದು ಕೂಡ ರಾಧಾ ಟೀಚರ್, ಸುಶೀಲಾ ಟೀಚರ್, ನಿರ್ಮಲಾ ಟೀಚರ್ ಹಾಗೂ ತಾರಾ ಟೀಚರ್. ಪ್ರತಿ ಸಲ ಬಂದಾಗಲೂ ಕೂಡ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಿದ್ರು. ಸೊ ಇವ್ರ ಮುಖದಲ್ಲಿ ಒಂದು ಪ್ಯೂರ್ ನಗುನ ನೋಡಬೇಕು ಅಂತ ನಾನು ಬರ್ಡೇ ದಿನವೇ ನಾನು ಈ ಡ್ರಾಯಿಂಗ್ನ ಬಿಡಿಸಿ ಇವ್ರಿಗೆ ಕೊಡಬೇಕು ಅಂತ ಬಂದಿದ್ದೆ. ಬಟ್ ಆದರೆ ಅವತ್ತು ಅವ್ರು ರಜೆ ಹಾಕಿದರು. ಸೊ ಅದನ್ನು ಆ ಡ್ರಾಯಿಂಗ್ನ ಅವ್ರಿಗೆ ಕೊಟ್ಟಾಗ ನಿಜವಾಗ್ಲೂ ಅವ್ರ ಮುಖದಲ್ಲಿ ಮೂಡಿದಂತಹ ಒಂದು ನಗು ಏನಿದೆಯಲ್ಲ, ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು. ಇವತ್ತು ಅನಿಸ್ತು ನನಗೆ, ನಮಗೆ ತುಂಬ ಖುಷಿಯಾದಾಗ ಅದು ವ್ಯಕ್ತವಾಗೋದೇ ಕಣ್ಣೀರ ಮೂಲಕ, ಆನಂದ ಬಾಷ್ಪ ಅಂತಾರಲ್ಲ, ಅದರ ಬೆಲೆ ಏನು ಅಂತ ಇವತ್ತು ಅರ್ಥ ಆಯಿತು. ನಿಜವಾಗ್ಲೂ ಒಂದು ಸಾರ್ಥಕತೆಯ ಫೀಲ್ ನನಗೆ ಸಿಕ್ತು. ಇದಕ್ಕೆಲ್ಲ ಕೃತಜ್ಞತೆ ಹೇಳಬೇಕಾಗಿರೋದು ತಾಯಿ ಶ್ರೀ ಮಾರಿಕಾಂಬ ದೇವಿಗೆ. ಥ್ಯಾಂಕ್ ಯು ಟೀಚರ್. ಇವಾಗ ನಾವು ನಮ್ಮ ಜೀವನದ ಒಂದು ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದೀವಿ ಅಂದರೆ ಅದಕ್ಕೆ ಸುಮಾರು ಜನ ಮಾರ್ಗದರ್ಶನ ಮಾಡಿರ್ತಾರೆ, ತಮ್ಮ ಮುಖ್ಯ ಪಾತ್ರವನ್ನು ವಹಿಸಿರ್ತಾರೆ. ತಂದೆ ತಾಯಿಗಳು, ಗುರುಗಳು, ಫ್ರೆಂಡ್ಸ್, ಫ್ಯಾಮಿಲಿ, ಅಣ್ಣ ತಮ್ಮ ಎಲ್ಲರೂ ಕೂಡ ಅವರದ್ದೇ ಆದ ಒಂದು ಪಾತ್ರವನ್ನು ನಮ್ಮ ಜೀವನದಲ್ಲಿ ವಹಿಸಿರ್ತಾರೆ. ಅವೆಲ್ಲವೂ ಕೂಡ ನಮ್ಮ ಜೀವನದ ಒಂದು ಸಂಪಾದನೆ, ಆಸ್ತಿ. ಯಾಕಂದರೆ ಅವೆಲ್ಲವೂ ಕೂಡ ನಮ್ಮ ಜೀವನದ ಒಂದು ಅದ್ಭುತವಾದಂತಹ ನೆನಪುಗಳು. ಅಂಥದ್ದೇ ಒಂದು ಅದ್ಭುತವಾದಂತಹ ಒಂದು ಪ್ಯೂರ್ ಹ್ಯಾಪಿನೆಸ್, ನಗು ಏನಿದೆಯಲ್ಲ, ನನ್ನ ಗ್ಯಾಲರಿಯಲ್ಲಿ ಆ್ಯಡ್ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳೇನಿದ್ರು ಕಮೆಂಟ್ ಮೂಲಕ ಮೆನ್ಷನ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.